ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಸ್ತು ವಿಷಯ, ನನ್ನ ನಿರ್ವಿಕಲ್ಪ ಸಮಾಧಿಯ ಅನುಭವದ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ನನ್ನ ಅನುಭವನ ಹಂಚ್ಕೊಳ್ತಾ ಇದ್ದೇನೆ. ಸುಮಾರು ಜನ ಕೇಳ್ತಾ ಇದ್ರು, ನಿಮ್ಮ ನಿರ್ವಿಕಲ್ಪ ಸಮಾಧಿ ಅನುಭವನ ಹೇಳಿ ಅಂತಂದು. ಸ್ನೇಹಿತರೆ, ನಾನು 2008ರಿಂದ ನಾನು ಗುರುವನ್ನ ಸರ್ಚ್ ಮಾಡಕ್ ಪ್ರಾರಂಭ ಮಾಡಿದೆ. ಅದಕ್ಕಿಂತ ಮೊದಲು ಇತ್ತು, ಬಟ್ 2008ರಲ್ಲಿ ತೀವ್ರವಾಯಿತು. ಆಗ ನಾನು 2008ರಿಂದ 2013-14ರವರೆಗೆ ಅನೇಕ ಮಠ ಮಾನ್ಯಗಳನ್ನ, ಆಶ್ರಮಗಳನ್ನ ಪ್ರವೇಶ ಮಾಡಿದೆ, ಸರ್ಚ್ ಮಾಡಿದೆ, ಗುರುಗಳನ್ನ ಹುಡುಕಕ್ಕೆ ಪ್ರಾರಂಭ ಮಾಡಿದೆ, ಚರ್ಚೆ ಮಾಡಿದೆ, ವಾದ ಮಾಡಿದೆ, ವಿವಾದಗಳು ಮಾಡಿದೆ. ಈ ರೀತಿಯಾಗಿ, ಯಾಕಂದ್ರೆ ನನ್ನಲ್ಲಿ ಅನೇಕ ಪ್ರಶ್ನೆಗಳಿದ್ವು. ನಾನು BA ಫಸ್ಟ್ ಇಯರ್ ಇರುವಾಗ ಅನ್ಸುತ್ತೆ, ನಾನು ರಾಮಕೃಷ್ಣ ಆಶ್ರಮ ಪ್ರವೇಶ ಮಾಡಿದ್ದು. ಅಂದ್ರೆ ನನ್ನ ಬಾಲ್ಯದಲ್ಲಿ ನಾನು ರಾಮಕೃಷ್ಣ ಆಶ್ರಮ ಪ್ರವೇಶ ಮಾಡಿದೆ. ಬಳ್ಳಾರಿಯಲ್ಲಿ ಪ್ರತಿನಿತ್ಯ ರಾಮಕೃಷ್ಣ ಆಶ್ರಮ ಪ್ರತಿನಿತ್ಯ ಹೋಗ್ತಾ ಇದ್ದೆ, ಗ್ರಂಥಾಲಯಗಳು ಓದ್ತಾ ಇದ್ದೆ. ಅಲ್ಲಿ ಬರುವಂತಹ ಸಾಧುಗಳ ಬಗ್ಗೆ ವಾದ ವಿವಾದಗಳು, ಚರ್ಚೆಗಳನ್ನೆಲ್ಲ ಮಾಡ್ತಾ ಇದ್ದೆ. ನಾನು 2008ರಿಂದ ಪೂರ್ಣ ತೀವ್ರವಾಗಿಬಿಡ್ತು. ನನಗೆ ನಿರ್ವಿಕಲ್ಪ ಸಮಾಧಿ ಇದನ್ನು ಅನುಭವಿಸ್ಬೇಕು ನಾನು ಎಂಬ ಒಂದು ಹುಚ್ಚು ನನಗೆ ಬಂದ್ಬಿಟ್ಟಿತ್ತು ಆವಾಗ. ಹಾಗಾಗಿ ನಾನು ತುಂಬಾ ಜನ ಸಾಧುಗಳನ್ನು ಕೇಳ್ತಾ ಇದ್ದೆ, ನಿರ್ವಿಕಲ್ಪ ಸಮಾಧಿ ನನಗೆ ಬೇಕು. ಯಾಕಂದ್ರೆ ಅದನ್ನು ರಾಮಕೃಷ್ಣ ಪರಮಹಂಸರು ಅನುಭವಿಸಿದ್ರು, ಅದನ್ನು ನಾನು ಅನುಭವಿಸ್ಬೇಕು. ಅವ್ರು ಅನುಭವಿಸೋದ್ರಿಂದ ನನಗೆ ಯಾಕೆ ಸಾಧ್ಯ ಇಲ್ಲ ಅಂತಂದು ಹೀಗೆ ಚರ್ಚೆ, ವಾದ ವಿವಾದ. ಅನೇಕ ಜನ ಬಳ್ಳಾರಿ ರಾಮಕೃಷ್ಣ ಆಶ್ರಮಕ್ಕೆ, ಮಿಷನ್ ಆಶ್ರಮದ ಅನೇಕ ಜನ ಸಾಧುಗಳು ಬರ್ತಾ ಇದ್ರು. ಅವ್ರ ಜೊತೆ ವಾದ ವಿವಾದಗಳನ್ನು ನಾನು ಮಾಡ್ತಾ ಇದ್ದೆ. 2008ರಲ್ಲಿ ನನಗೆ ತೀವ್ರವಾಯಿತು. ಅನಂತರ ನಾನು ಹುಬ್ಬಳ್ಳಿ ಆಶ್ರಮ ಹೋದೆ, ಅಲ್ಲಿ ಒಂದು 2 ವರ್ಷ ಇದ್ದೆ. ಆಮೇಲೆ ಪ್ರೈವೇಟ್ ಆಶ್ರಮಗಳು, ಕರ್ನಾಟಕದ ಬೇರೆ ಬೇರೆ ಪ್ರೈವೇಟ್ ಆಶ್ರಮಗಳು, ರಾಮಕೃಷ್ಣ ಆಶ್ರಮಗಳನ್ನ ಹೋದೆ. ಆಮೇಲೆ ಬೇರೆ ಬೇರೆ ರಾಮಕೃಷ್ಣ ಆಶ್ರಮ ಅಲ್ಲದೆ ಬೇರೆ ಬೇರೆ ಪರಂಪರೆ, ಸಿದ್ಧಾರೂಢ ಪರಂಪರೆ, ಮುಗಳಕೋಡ ಯಲ್ಲಾಲಿಂಗ ಪರಂಪರೆ, ಮತ್ತೆ ಎಲ್ಲೆಲ್ಲೋ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಇದಕ್ಕೋಸ್ಕರ ನಾನು ಕೊನೆಗೆ ಎಲ್ಲಿ ಸಿಗದೆ ಇದ್ದಾಗ ನಾನು 2013 ಕೊನೆಗೆ 2014ಕ್ಕೆ ಎಲ್ಲ ಗ್ರಂಥಗಳನ್ನ ಅಧ್ಯಯನ ಮಾಡಿ ನಂದೇ ಆದ ಸಾಧನೆಯನ್ನ ನಾನು ಪ್ರಾರಂಭ ಮಾಡಿದೆ. ನಮ್ಮ ಸ್ವಗ್ರಾಮದಲ್ಲಿ ಆ ಒಂದು ಸ್ಥಿತಿ ಸಾಧನೆ ಮಾಡ್ತಾ 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 ಆ ಒಂದು ಸ್ಥಿತಿ ನಂಗೆ ಹೇಗೆ ಅನುಭವಿಸಿದ್ನಿ ಅಂದ್ರೆ ಅದನ್ನ ಬಾಯಲ್ಲಿ ಹೇಳಕ್ಕಾಗೋದಿಲ್ಲ. ಅನುಭವಿಸ್ಬೇಕದನ್ನ. ಹಾಗೆ ನಾನು ಪ್ರಾಣಾಯಾಮ ಪ್ರಾರಂಭ ಮಾಡಿ ನಾನು ನಂದೇ ಆದ ಒಂದು ಪ್ರಾಣಾಯಾಮದ ಸ್ಟೆಪ್ಗಳು ಮಾಡ್ಕೊಂಡು, ಪರಮಹಂಸ ಯೋಗಾನಂದ ಬರೆದಂತಹ ಯೋಗಿ ಆತ್ಮಚರಿತೆ ಅದರಲ್ಲಿ ಕೆಲವು ಪಾಯಿಂಟ್ಗಳು ಸಿಕ್ವು, ಜ್ಞಾನ ಸಿಂಧು ಗ್ರಂಥದಲ್ಲಿ ಅದರಲ್ಲಿ ಕೆಲವು ಪಾಯಿಂಟ್ಗಳು ಸಿಕ್ವು, ದೇವಿ ಪಾರಾಯಣ ಅದರಲ್ಲಿ ಕೆಲವು ಕ್ಲೂ ಸಿಕ್ತು. ಆಮೇಲೆ ವಿವೇಕಾನಂದರ ರಾಜಯೋಗ ಪುಸ್ತಕದಲ್ಲಿ ಅಂತ ತುಂಬಾ ಕ್ಲೂ ಸಿಕ್ತು. ಹೀಗೆ ಆಮೇಲೆ ಮನುಸ್ಮೃತಿ ಕೆಲವು ಕ್ಲೂ ಸಿಕ್ವು, ಭಗವದ್ಗೀತೆ ಕೆಲವು ಕ್ಲೂ ಸಿಕ್ವು. ಎಲ್ಲ ಒಗ್ಗೂಡಿಸಿಕೊಂಡು ನಾನು ನಂದೇ ಆದಂತ ಒಂದು ರೀತಿ, ನಂದೇ ಆದ ಒಂದು ಮಾರ್ಗವನ್ನ ಕಂಡುಕೊಂಡೆ. ನಾನು PUC ಇಂದ ರಾಮಕೃಷ್ಣ ಆಶ್ರಮ ಸಂಪರ್ಕದಲ್ಲಿ ಡಿಗ್ರಿಯಿಂದ ನಾನು ರಾಮಕೃಷ್ಣ ಆಶ್ರಮದ ಸಂಪರ್ಕದಲ್ಲಿ ಇದ್ದವನು. ನನ್ನ ಡಿಗ್ರಿ ಲಾ, ಆಮೇಲೆ ಪ್ರಾಕ್ಟೀಸು ಒಂದ್ 10 ವರ್ಷ, ಆಮೇಲೆ ಮತ್ತೆ ಒಂದು 6 ವರ್ಷ ರಾಮಕೃಷ್ಣ ಆಶ್ರಮ ಅಲ್ಲೆಲ್ಲ ಕನಿಷ್ಠ ಒಂದು 15 ವರ್ಷ ನಾನು ರಾಮಕೃಷ್ಣ ಆಶ್ರಮ ಪರಂಪರೆಯ ಒಂದು ಲಿಂಕಲ್ಲಿ ಇದ್ದಿದ್ದು ವಾಲಂಟಿಯರ್ ಆಗಿ. ಆಮೇಲೆ ಬೇರೆ ಬೇರೆ ಆಶ್ರಮಗಳು ನಾನು ಹೋಗಿದ್ದುಂಟು.
ಸಿದ್ಧಾರೂಢ ಪರಂಪರೆ ಆಗಿದ್ದು, ಮುಗುಳ್ಕೋಡು ಯಲ್ಲಾಲಿಂಗ ಪರಂಪರೆ ಆಗಿರ್ಬೋದು, ಬೇರೆ ಬೇರೆ ಪರಂಪರೆಗಳು ಹೋಗಿದ್ದೆ. ಅನೇಕ ಜನ ಸಾಧುಗಳ ಜೊತೆಗೂ ನಾನು ಮಾತಾಡಿದ್ದು ಉಂಟು. ಯಾರೇ ಕೇಳಿದ್ರು ಸಾಧನೆ ಬಗ್ಗೆ ಹೇಳಿ ಅಂದ್ರೆ ಧ್ಯಾನ ಮಾಡಿ ಜಪ ಮಾಡಿ, ಇದನ್ನೇ ಹೇಳೋರು. ಧ್ಯಾನ ಮಾಡಿ ಜಪ ಮಾಡಿ, ಚಿತ್ತಶುದ್ಧಿ ಆಗತ್ತೆ ನಿಮ್ಗೆ. ನಿಮ್ಮ ಅದೃಷ್ಟದಲ್ಲಿ ಅದು ನಿಮ್ಗೆ ಸಮಾಧಿ ಹಣೆ ಬರದಾಗಿದ್ರೆ ನಿಮ್ಗೆ ಸಿಗುತ್ತೆ. ಯಾರು ಕ್ಲಿಯರ್ ಆಗಿ ಆಮೇಲೆ ಕಡಾಖಂಡಿತವಾಗಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳೋರು ಯಾರು ಇರಲಿಲ್ಲ. ಇಲ್ಲಪ್ಪ ನಾವು ಹೋಗ್ತಾ ಇದ್ದೀವಿ ಹಾದಿಯಲ್ಲಿ, ದಾರಿಯಲ್ಲಿ ಇದ್ದೇವೆ, ಯಾವಾಗ ಮುಟ್ತೀವೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಮುಟ್ಬೋದು ಅಥವಾ ಮುಂದಿನ ಜನ್ಮದಲ್ಲಿ ಮುಟ್ಬೋದು. ತುಂಬಾ ಜನ, ಅನೇಕ ಜನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದಾರೆ. ಇನ್ನು ಕೆಲವರು ಇವನೇನೋ ಈ ತರ ಹುಚ್ಚು ಪ್ರಶ್ನೆ ಕೇಳ್ತಾನಲ್ಲ ಅಂತಂದು ಬೇಕೊಂಡವರು ಇದ್ದಾರೆ. ಯಾಕಂದ್ರೆ ಅವರ ಒಂದು ಇದಕ್ಕೆ ನಾನು ಬಾಧೆ, ಅವರ ಒಂದು ಜ್ಞಾನಕ್ಕೆ ನಾನು ಬಾಧೆ ಆಗ್ತಾ ಇದ್ದೆ, ಪ್ರಶ್ನೆಗಳಂದ್ರೆ ಕೇಳ್ತಾ ಇದ್ದೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಸಾಕ್ಷಿ ಭಾವ ಬಗ್ಗೆ ಕೃಷ್ಣ ಹೇಳ್ತಾನೆ. ಸಮಾಧಿಯ ಲಕ್ಷಣ, ಸಮಾಧಿ ಅನುಭವಿಸಿದ ಮನುಷ್ಯನ ಲಕ್ಷಣದ ಬಗ್ಗೆ ಹೇಳ್ಕೊಂತ ಹೋಗ್ತಾನೆ ಕೊನೆಗೆ. ಅವು ಯಾವ ಅವರಲ್ಲಿ ಕಾಣ್ತಾ ಇದ್ದಿಲ್ಲ. ಮತ್ತೆ ನೀವು ಮಹಾ ಸಾಧಕರು ಅಂತ ಅನ್ಕೊಂಡಿದ್ದೀರಾ, ಮತ್ತೆ ಇವು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲಲ್ಲ ಅಂತಂದು ನಾನು ನೇರವಾಗಿ ವಾದ ವಿವಾದ ಕೇಳ್ತಿದ್ದೆ. ನಿಜವಾದ ಜ್ಞಾನಿ ತನ್ನೊಳಗೆ ಆತ್ಮವನ್ನು ಕಾಣುತ್ತಾ ಸಂತುಷ್ಟನಾಗಿರ್ತಾನೆ. ನಿಮ್ಮಲ್ಲಿ ಯಾಕೆ ಈ ರಾಗದ್ವೇಷಗಳಿದ್ದಾವೆ? ನಿಮ್ಮಲ್ಲಿ ಯಾಕೆ ಈ ಕಾಮ, ನಿಮ್ಮಲ್ಲಿ ಯಾಕೆ ಇದು ಬಯಕೆಗಳು ಯಾಕಿದ್ದಾವೆ? ಮತ್ತೆ ನೀವು ಭಗವಂತನ ಪಡಿಬೇಕಂತ ಮನೆ ತ್ಯಾಗ ಮಾಡಿ ಬಂದಿದ್ರಿ ಅಲ್ಲ, ಯಾಕೆ ಇವೆಲ್ಲ ಅಂತಂದು ವಾದ ವಿವಾದಗಳನ್ನು ತುಂಬಾ ಮಾಡ್ತಾ ಇದ್ದೆ ನಾನು. ತುಂಬಾ ಜನ ಕೋಪ ಮಾಡ್ಕೊಂತ ಇದ್ರು. ತುಂಬಾ ಜನಕ್ಕೆ ಅವ್ರಿಗೆ ಅನ್ಕೊಂತ ಇದ್ರು, ಇವನು ನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ನಮ್ಮನ್ನ ಅಳತೆ ಮಾಡಕ್ ಬಂದಿದ್ದಾನೆ ಇವನು, ನಮ್ಗೆ ಇವನು ಪರೀಕ್ಷೆ ಮಾಡಕ್ ಬಂದಿದ್ದಾನೆ, ಅಥವಾ ನಮಗೆ ಒಂದು ಇವನು ಮಸಿ ಬಡಿಯೋದಕ್ಕೆ, ಕಳಂಕ ತರೋದಕ್ಕೆ, ನಮಗೆ ಕಳಂಕ ತರೋದಕ್ಕೆ ಇವನು ಈಗ ಮಾಡ್ತಾ ಇದ್ದಾನೆ. ತುಂಬಾ ಜನ ತುಂಬಾ ರೀತಿ ಅನ್ಕೊಂಡ್ರು. ತುಂಬಾ ಜನ ನನ್ನ ಮೇಲೆ ಜಗಳನೂ ಮಾಡಿದ್ರು, ರ್ಯಾಶ ಆದ್ರು, ಬಹಳ ಕಷ್ಟನೂ ಕೊಟ್ರು. ನನ್ನಲ್ಲಿರುವ ಈ ಪ್ರಶ್ನೆಗಳಿಗೆ ಕೇಳಿದಕ್ಕೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ಸತ್ಯವನ್ನ ನಾವು ಮಾತಾಡಿದ್ರೆ, ಸತ್ಯವಾದ ಪ್ರಶ್ನೆಯನ್ನ ಕೇಳಕ್ ಹೋದ್ರೆ, ಸತ್ಯವನ್ನ ನುಡಿದರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ, ನೋವು ಅನುಭವಿಸ್ಬೇಕಾಗತ್ತೆ, ಅಪಮಾನ ಅನುಭವಿಸ್ಬೇಕಾಗತ್ತೆ. ನೋಡಿ, ನಾನು ಆಶ್ರಮಗಳಲ್ಲಿ ಎಲ್ಲಾ ಸೇವೆ ಮಾಡಿದ್ದೀನಿ. ರಾಮಕೃಷ್ಣ ಆಶ್ರಮ, ಬೇರೆ ಆಶ್ರಮ, ಎಲ್ಲೋ ಮಠ ಮಾನಿಗಳು ಹೋದ್ರು ಕೂಡ ಅವರು ಹೇಳಿದ ಕೆಲಸ ಚಾಚು ತಪ್ಪದೆ ಮಾಡಿದ್ದೇನೆ. ಆದ್ರೆ ನಾನು ಕೇಳ್ತಾ ಇದ್ದದ್ದು ಒಂದೇ, ನನಗೆ ಸಮಾಧಿ ಬೇಕು, ನನಗೆ ಆ ದಾರಿ ತೋರಿಸಿ, ಅಷ್ಟೇ ನಾನು ಕೇಳ್ತಾ ಇದ್ದಿದ್ದು. ಮತ್ತೆ ಅಧ್ಯಾತ್ಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಿದ್ದು. ಕೆಲವ್ರಿಗೆ ಇಷ್ಟನೇ ಇರ್ತಿದಿರಲ್ಲ. ಅವ್ರಿಗೇನಂದ್ರೆ ಕೆಲಸ ಮಾಡ್ಸೇಬೇಕು ನಮ್ಮ ಹತ್ರ. ಅಲ್ಲ, ಈಗ ಹೊರಗಡೆ ಹೋಗಿ ಜಾಬ್ ಮಾಡಿದ್ರೆ 20,000 30,000 ಸಂಬಳ ಸಿಗುತ್ತೆ. ಅಲ್ಲಿ ಹೋಗಿ ಯಾಕೆ ಮಾಡ್ಬೇಕು ನಾವು ಕೆಲಸನ? ಫ್ರೀಯಾಗಿ ಯಾಕೆ ಮಾಡ್ಬೇಕು? ಉದ್ದೇಶ ಏನು? ನಮಗೆ ಸಿಗುತ್ತೆ ನಾವು ಬಯಸಿದ್ದು ಭಗವಂತನ ತತ್ವ, ಅಥವಾ ಆ ಸಮಾಧಿಯ ಸ್ಥಿತಿ, ಆ ಪರಮಾತ್ಮನ ದರ್ಶನ, ಈ ಜನನ ಮರಣದಿಂದ ಮುಕ್ತಿ ಆಗುವಂಥದ್ದು ಸಿಗುತ್ತೆ ಎಂಬ ಕಾರಣಕ್ಕೋಸ್ಕರ ನಾವು ಮಠಗಳಿಗೆ ಹೋಗ್ತೀವಿ, ಆಶ್ರಮಗಳಿಗೆ ಹೋಗ್ತೀವಿ, ಗುರು ಪರಂಪರೆಗಳನ್ನ ನಡ್ಕಂತೀವಿ. ಹೋಗಿ ಯಾರನ್ನಾದ್ರೂ ಕಾಲಿ ಬೀಳ್ತೀವಿ, ಕೈ ಬೀಳ್ತೀವಿ ಅಲ್ವಾ? ನಾನು ಕನಿಷ್ಠ 15 ವರ್ಷ ಸೇವೆ ನಾನು ಈ ಮಠ ಮಾನ್ಯಗಳಲ್ಲಿ, ಆಮೇಲೆ ಸಾಧುಗಳ ಸಾಧು ಸಂತರ ಸೇವೆ ಮಾಡಿದ್ದು. ಯಾವ ಬಯಕೆಯೂ ಇಲ್ಲ ನನ್ನಲ್ಲಿ. ಒಂದೇ ಒಂದು, ನಾನು ಮುಕ್ತನಾಗಬೇಕು, ನನಗೆ ಬ್ರಹ್ಮಜ್ಞಾನ ಬೇಕು, ಆತ್ಮಜ್ಞಾನ ಬೇಕು, ನಿರ್ವಿಕಲ್ಪ ಸ್ಥಿತಿ ಸಮಾಧಿ ಬೇಕು. ಇದು ಒಂದೇ ಇಚ್ಛೆ ಇಟ್ಕೊಂಡು ನಾನು ಎಲ್ಲಾ ಆಶ್ರಮಗಳು ತಿರುಗಾಡಿದ್ದು. ಕಸ ಬಳ್ದಿದ್ದೀನಿ, ನೆಲ ಒರೆಸಿದ್ದೀನಿ, ಬಾತ್ರೂಮ್ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ ನಾನು ಮಠ ಮಾನ್ಯಗಳಲ್ಲಿ. ಸಾಧುಗಳ ಬಟ್ಟೆಗಳು ಹಿಂಡಿ ಹಾಕಿದ್ದೀನಿ, ಬಟ್ಟೆಗಳು ತೊಳೆದಿದ್ದೀನಿ, ಸೇವೆ ಮಾಡಿದ್ದೀನಿ, ಅವ್ರ ಕೈಕಾಲು ಒತ್ತಿದ್ದೀನಿ. ಇಷ್ಟೆಲ್ಲ ನಾನು ಮಾಡಿದ್ದೀನಿ. 15 ವರ್ಷ ಕಷ್ಟ ಬಿದ್ದು ನಾನು ಇದೆಲ್ಲ ಮಾಡಿದ್ದೀನಿ. ಆದ್ರೆ ಯಾವುದೇ ಆಶ್ರಮದಿಂದ, ಯಾವುದೇ ಮಠದಿಂದ, ಯಾವುದೇ ಗುರುಗಳಿಂದ, ಸಾಧುಗಳಿಂದ, ಸನ್ಯಾಸಿಗಳಿಂದ ನನಗೆ
ಸಮಾಧಿಯ ಸ್ಥಿತಿ, ಸಮಾಧಿಯ ಮಾರ್ಗ ಸಿಗಲೇ ಇಲ್ಲ. ಕೊನೆಗೆ ನಾನು ಕೈ ಚೆಲ್ಲಿ 2013 ಲಾಸ್ಟ್ 14ರಲ್ಲಿ ನಾನು ಸ್ವಗ್ರಾಮಕ್ಕೆ ಬಂದು ಎಲ್ಲಾ ಗ್ರಂಥಗಳನ್ನು ಒಗ್ಗೂಡಿಸಿ ನಂದೇ ಆದ ಒಂದು ಹೊಸ ಮಾರ್ಗವನ್ನು ಕಂಡುಕೊಂಡೆ. ಆ ಹೊಸ ಮಾರ್ಗವನ್ನು ಕಂಡುಕೊಂಡು ನಾನು ಒಂದೊಂದೇ ಚಕ್ರಗಳನ್ನ ಭೇದನ ಮಾಡಿ ಸಹಸ್ರ ಚಕ್ರವನ್ನ ತಲುಪಿ 2004ರಿಂದ 2019ರವರೆಗೆ ಈ ಜಗತ್ತಿಗೆ ನಾನು ಇಲ್ಲವಾಗಿದ್ದೆ. ಈ ಜಗತ್ತಿಗೆ ನಾನು ಇಲ್ಲವಾಗಿದ್ದೆ, ಯಾರ ಕಣ್ಣಿಗೂ ಕಂಡಿಲ್ಲ. 2004ರಿಂದ 2019ರವರೆಗೆ 2019 ಕೊನೆಗೆ 2019 ಡಿಸೆಂಬರ್ ಕೊನೆಗೆ ನಾವು ಯೂಟ್ಯೂಬ್ ಮಾಡಿ ಹೊರಗಡೆ ಬಂದಿದ್ದು. 2019ರವರೆಗೆ ನಾವು ಗುಪ್ತವಾಗಿ ಸಾಧನೆಯಲ್ಲಿ ಲೀನವಾಗಿದ್ದೆ. ನಮ್ಮೂರಿನಲ್ಲಿ ನಮ್ದೇ ಲ್ಯಾಂಡ್ ಅಲ್ಲಿ ಚಿಕ್ಕದೊಂದು ದೇವಸ್ಥಾನ ಮಾಡ್ಕೊಂಡು ನಮ್ಮ ಕುಲದೇವತೆದು ಅಲ್ಲೇ ನಾನು ಕಾಲ ಕಳೀತಾ ಇದ್ದೆ ಈ ಹಗಲು ರಾತ್ರಿ. 5 ವರ್ಷ ಆ ನಿರ್ವಿಕಲ್ಪ ಸಮಾಧಿಯನ್ನ ನಾನು ಅನುಭವಿಸಿದೆ. ಅದು ಹೇಗಿತ್ತು ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅದನ್ನ ನೋಡಿ ಬಂದವರು ಭೂಮಿ ಮೇಲೆ ಕೇವಲ ಬೆರಳೆಣಿಕೆ ಮಾತ್ರ. ಆ ನಿರ್ವಿಕಲ್ಪ ಸ್ಥಿತಿ, ನಿರಾಕಾರ ಸ್ಥಿತಿ, ಅದನ್ನ ನೋಡಿ ಬಂದವರು ಕೇವಲ ಬೆರಳೆಣಿಕೆ ಮಾತ್ರ. ಇವತ್ತೇನೋ ಯೂಟ್ಯೂಬ್ ಮುಂದೆ ಬರ್ತಾರಲ್ವಾ, ಇವು ಯಾವ ಅನುಭವನೂ ಆಗಿರೋದಿಲ್ಲ. ಸುಮ್ಮನೆ ಪುಸ್ತಕ ಓದಿಬಿಟ್ಟು ಆರ್ಭಟ ಮಾಡ್ತಾ ಇರ್ತಾರೆ. ಆದ್ರೆ ನಾನು ಸ್ವಂತ ಅನುಭವಿಸಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಾನು ಈ ಸಾಧನೆ ಕುಂದ್ರಕ್ಕಿಂತ ಮೊದಲು 65 kg ಇದ್ದೆ ತೂಕ, ದುಂಡ್ಗೆ ಚೆನ್ನಾಗಿದ್ದೆ. ಕೇಳ್ತೀರಾ, ರಾಮಕೃಷ್ಣಾಶ್ರಮದಲ್ಲಿ ಊಟ ಸಂಪಾದ ಊಟ ಸಿಗುತ್ತೆ, ಚೆನ್ನಾಗಿ ಶರೀರ ಬೆಳೆಸ್ಕೊಂಡಿದ್ದೆ ನಾನು. ಆಮೇಲೆ 2014ರಲ್ಲಿ ನನ್ನ ಸಾಧನೆ 2013 ಕೊನೆ ತಿಂಗಳಿಂದ ಡಿಸೆಂಬರ್ದಿಂದ ನಾನು ಪ್ರಾರಂಭ ಮಾಡಿದ್ದು. 2014 ಅಂತ ತಿಳ್ಕೊಳ್ಳಿ. 14ರಿಂದ ಪ್ರಾರಂಭ ಮಾಡಿದಾಗ ಸಾಧನೆಯಲ್ಲಿ ಮುಣ್ತಾ ನಾನು ನನ್ನನ್ನೇ ಮರ್ತೋದು, ಜಗತ್ತನ್ನು ಮರ್ತೋಗಿದ್ದೆ. ನಾನು ಊಟ ಎಷ್ಟು ಮಾಡ್ತಾ ಇದ್ನಿ ಗೊತ್ತಾ? ಬೆಳಿಗ್ಗೆ 1 ರೊಟ್ಟಿ, ಮಧ್ಯಾಹ್ನ 1 ರೊಟ್ಟಿ, ಸಂಜೆ ಸ್ವಲ್ಪ ಅನ್ನ, ಅಥವಾ ಮಧ್ಯಾಹ್ನ ಅನ್ನ ಉಂಡ್ರೆ ಇಷ್ಟೇ ಅನ್ನ, 1 ತುತ್ತು ಅನ್ನ, 1 ರೊಟ್ಟಿ, ಅಥವಾ 1-2 ಚಪಾತಿ, 1 ರೊಟ್ಟಿ, ಇಷ್ಟೇ ಊಟ ಮಾಡ್ತಾ ಇದ್ದಿದ್ದು. ನಾನು ಸಾಧನೆಯನ್ನ ಮುಗಿಸಿ ಕೊನೆ ಹಂತಕ್ಕೆ ಬಂದಾಗ ಏನಾಗಿತ್ತೆ ಅಂದ್ರೆ 30ರಿಂದ 35 kg ಆಗಿದ್ದೆ ನಾನು. ತೂಕ ಎಲ್ಲ ಕರಿಗೋಗಿತ್ತು, ಬರೀ ಎಲುಬು ಕಾಣ್ತಾ ಇದ್ವು ನನ್ನ ಮೈಯಲ್ಲಿ. ಆ ರೀತಿ ಕಠೋರವಾದ ಸಾಧನೆಯನ್ನ ನಾನು ಮಾಡಿದ್ದು. ಯಾಕಂದ್ರೆ ದೇಹವನ್ನ ದಂಡಿಸದೇ ಇದ್ರೆ, ಕಠೋರವಾದ ಸಾಧನೆಯನ್ನ ಮಾಡದೇ ಇದ್ರೆ ಯಾವ ಯೋಗವು ಸಿದ್ಧಿ ಆಗುವುದಿಲ್ಲ, ಇಂದ್ರಿಯಗಳು ನಿಗ್ರಹ ಆಗುವುದಿಲ್ಲ. ಇವತ್ತೇನ್ ಗೊತ್ತಾ, ಚೆನ್ನಾಗಿ ಗಡತ್ತಾಗಿ ಊಟ ಮಾಡ್ತಾರೆ ಆಶ್ರಮದಲ್ಲಿ. ಅಲ್ಲಿ ಸಾಧಕರು ಅನ್ಕೊಂಡವ್ರು 3 ಹೊತ್ತು ಚೆನ್ನಾಗಿ ಗಡತ್ತಾಗಿ ಊಟ ಮಾಡ್ತಾರೆ, ಮಸಾಲೆ ಪದಾರ್ಥಗಳನ್ನ ಚೆನ್ನಾಗಿ ತಿಂತಾರೆ. ಅಂತವರಿಗೆ ಯೋಗ ಸಿದ್ಧಿ ಆಗುವುದಿಲ್ಲ, ಯೋಗದ ಅನುಭವನೂ ಕೂಡ ಆಗುವುದಿಲ್ಲ. ಅದರಲ್ಲಿ 2-3% ಅನುಭವನೂ ಆಗೋದಿಲ್ಲ. ಚೆನ್ನಾಗಿ ಊಟ ಮಾಡಿ ಮಸಾಲೆ ಪದಾರ್ಥ ಚೆನ್ನಾಗಿ ಊಟ ಮಾಡ್ತಾ ಇದ್ರೆ ಯಾವ ಅನುಭವನೂ ಆಗೋದಿಲ್ಲ. ಬರೀ ನಿದ್ದೆ ಮಾಡ್ತಾರೆ, ಕುಂತ್ಕೊಂಡಿರ್ತಾರೆ ಧ್ಯಾನಕ್ಕೆ, ಅವ್ರು ನಿದ್ದೆ ಮಾಡ್ತಾ ಇರ್ತಾರೆ. ಅದು ನಿದ್ರಾ ಸ್ಥಿತಿ, ಅದು ನಿದ್ದೆಯ ಸ್ಥಿತಿ. ಅವ್ನು ಮಾಡೋದು ನಿದ್ದೆನೆ, ಧ್ಯಾನ ಅಲ್ಲ. ಯಾವಾಗ ನಿಜವಾದ ಧ್ಯಾನ ಆಗತ್ತಂದ್ರೆ ಸಣ್ಣ ಕರಳು ಶುದ್ಧವಾಗಬೇಕು, ಸಣ್ಣ ಕರಳು ಶುದ್ಧ ಆಗಬೇಕು, ಕರಳುಗಳು ಶುದ್ಧ ಆಗಬೇಕು, ಹೊಟ್ಟೆ ಶುದ್ಧ ಆಗಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ಅದೆಲ್ಲ ಕ್ಲೀನ್ ಆಗಿ ಹೋಗುತ್ತೆ, ಸ್ಕ್ಯಾನ್ ಆಗಿ ಹೋಗುತ್ತೆ, ಬಾಡಿ ಎಲ್ಲ ಸ್ಕ್ಯಾನ್ ಆಗುತ್ತೆ. ಹಾಗೆ ನಾವು ಪ್ರಾಣಾಯಾಮದಲ್ಲಿ ಮುಳುಗಿ ಸತತವಾಗಿ 5 ವರ್ಷಗಳ ಕಾಲ ಆ ನಿರ್ವಿಕಲ್ಪ ಸ್ಥಿತಿಯನ್ನ ನಾನು ಅನುಭವಿಸಿದ್ದು. ಆವಾಗ ಜಗತ್ತೇ ಇಲ್ಲವಾಗಿತ್ತು, ನನಗೆ ನಾನೇ ಇಲ್ಲವಾಗಿದ್ದೆ. ಆ ಸ್ಥಿತಿಯಲ್ಲಿ, ಆ ನಿರ್ವಿಕಲ್ಪ ಸ್ಥಿತಿಯಲ್ಲಿ ನನಗೆ ನಾನೇ ಇಲ್ಲ ಆಗಿದ್ದೆ. ನನ್ನ ಮೇಲೆ ನನಗೆ ಪ್ರಜ್ಞೆ ಇರಲಿಲ್ಲ, ಈ ಶರೀರದ ಮೇಲೆ ಅರಿವಿರಲಿಲ್ಲ. ಆ ಸ್ಥಿತಿಯಲ್ಲಿ ನಾನು ಮುಳುಗಿ ಹೋಗಿದ್ದೆ. ಅಲ್ಲಿ ನೀನು ಬೇರೆ, ಇವನು ಬೇರೆ, ಅದು ಬೇರೆ, ಇದು ಬೇರೆ ಏನು ಇಲ್ಲ. ನಿರಾಕಾರ ಸ್ಥಿತಿ, ಅದು ನಿರ್ಗುಣ ನಿರಾಕಾರ ಸ್ಥಿತಿ. ಅಂದ್ರೆ ಎಲ್ಲವೂ ನಾನೇ ಆಗಿರುವಂಥದ್ದು, ಅಂದ್ರೆ ನಾನೇ ಭಗವಂತನಾಗಿರುವಂಥದ್ದು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ.
ಅದೇ ಆಗಿರುವಂತ ಸ್ಥಿತಿ ಸತತವಾಗಿ 2014ರಿಂದ 2019ರವರೆಗೆ ಈ ಸ್ಥಿತಿಯನ್ನ ನಾನು ಅನುಭವಿಸಿದ್ದು. ಜಗತ್ತೇ ಮರ್ತೋಗಿದ್ದೆ, ಯಾವ ವ್ಯವಹಾರನೂ ಇರಲಿಲ್ಲ, ನಾನು ಯಾವ ವ್ಯವಹಾರನೂ ಮಾಡ್ತಿರ್ಲಿಲ್ಲ, ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ. ಹ್ಞೂ ಆ ಹ್ಞೂ ಆ ಅಷ್ಟೇ, ಯಾರನ್ನ ಮಾತ್ರ ಹ್ಞೂ ಆ ಅಷ್ಟೇ, ನನ್ನ ಪಾಡಿಗೆ ನಾನು ಇದ್ದು ಬಿಡ್ತಿದ್ದೆ. ಈ ಸ್ಥಿತಿಯನ್ನ ನಾನು 5 ವರ್ಷಗಳ ಕಾಲ ಸತತವಾಗಿ ಅನುಭವಿಸಿದ್ದೇನೆ. ನಿರ್ವಿಕಲ್ಪ ಸಮಾಧಿಯ ಸ್ಥಿತಿ. ಅಲ್ಲಿ ಏನೂ ಇಲ್ಲ, ಎಲ್ಲದೂ ಸಾಕ್ಷಿ ಭಾವ. ಅಲ್ಲಿ ವೈಷಮ್ಯ ಇಲ್ಲ, ಪ್ರೀತಿ ಇಲ್ಲ, ನಗು ಇಲ್ಲ, ದುಃಖ ಇಲ್ಲ, ಸಂತೋಷ ಇಲ್ಲ, ಏನು ಅಂದ್ರೆ ಏನೂ ಇಲ್ಲ, ಭೇದ ಇಲ್ಲ, ಅನಂತವಾದ ಪ್ರಕಾಶ. ಆ ಅನಂತವಾದ ಆ ಸೂರ್ಯನ ಪ್ರಕಾಶವನ್ನೇ ಕಾಣುತ್ತ ಕೇವಲ ಬೆಳ್ಳಗ ವೈಟ್, ಕೇವಲ ವೈಟ್ ಪ್ರಕಾಶ. ಆ ನಿಜವಾದ ಆ ಆನಂದ ಸ್ಥಿತಿ. ಜಗತ್ತನ್ನೇ ಮರೆತು, ನನ್ನನ್ನೇ ನಾನು ಮರೆತು 5 ವರ್ಷಗಳ ಕಾಲ ನೀನು ಕುಂತ್ಕೊಂಡಿದ್ದಿತ್ತು. 2014ರಿಂದ 2019ರವರೆಗೆ ನಾನು ಜಗತ್ತಿನ ಎಲ್ಲರ ಕಣಿಗೂ ಸತ್ತೋಗಿದ್ದೆ. ಆ ನಂತರ 2019 ಡಿಸೆಂಬರ್ ನಂತರ ನಾವು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು, ಕೊನೆಗೆ 2020ರಿಂದ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ನಮ್ಮ ಅನುಭವಗಳನ್ನ ಹೇಳ್ತಾ, ನಮ್ಮ ಸ್ನೇಹಿತರ ಒತ್ತಾಯದ ಮೇರೆಗೆ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಪ್ರಾರಂಭ ಮಾಡಿದೆ. ನನಗೆ ಇಷ್ಟನೂ ಇರಲಿಲ್ಲ ಅದು. ಆದ್ರೆ ಈ ಒಂದು ನಿರಾಕಾರ ನಿರ್ಗುಣ ಸ್ಥಿತಿಗೆ ಏರಿ ಇಳಿದು ಬರೋರು ಕೇವಲ ಬೆರಳೆಣಿಕೆ ಮಾತ್ರ. ಇವತ್ತೇನೋ ಜೀವಿಗಳು ಇದ್ದಾವೆ, ಸವಿಕಲ್ಪ ಸಮಾಧಿ ಅನುಭವಿಸುವಂತ ಜೀವಿಗಳಿದ್ದಾವೆ. ಇವ್ರು ಏನಾದರೂ ನಿರ್ವಿಕಲ್ಪ ಸಮಾಧಿಗೆ ಹೋದ್ರೆ ವಾಪಸ್ ಬರೋದಿಲ್ಲ. ಆದ್ರೆ ನಿರ್ವಿಕಲ್ಪ ಸಮಾಧಿ ಎಲ್ಲರಿಗೂ ಸಿಗೋದಿಲ್ಲ. ಅಂದ್ರೆ ಸಿಕ್ಕೋರು ಎಲ್ಲರೂ ಕೆಳಗೆ ಇಳಿಯೋದಿಲ್ಲ. ಇದನ್ನ ನೀವು ತಿಳ್ಕೋಬೇಕು. ಯಾರಿಗೆ ನಿರ್ವಿಕಲ್ಪ ಸ್ಥಿತಿ ಅನುಭವ ಆಗಿದೆ ಅವ್ರು ಕೆಳಗಡೆ ಬಂದು ಹೇಳೋದಿಲ್ಲ. ಅದು ಕೇವಲ ಕೆಲವರು ಈಶ್ವರ ಅಂಶದಲ್ಲಿದ್ದವರಿಗೆ ಅದು ಸಾಧ್ಯ. ಮತ್ತೆ ಅವರಿಂದ ಲೋಕ ಕಲ್ಯಾಣ ನಡಿಬೇಕಾಗಿರುತ್ತೆ, ಅದಕ್ಕಾಗಿ ಅವರು ಕೆಳಗಿಳಿದು ಬರ್ತಾರೆ. ಬೇರೆಯವರು ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಏರಿದ್ರೆ ಅಂದ್ರೆ ಮತ್ತೆ ವಾಪಸ್ ಬರೋದಿಲ್ಲ, ಅವ್ರು ಹಂಗೆ ಹೋಗ್ಬಿಡ್ತಾರೆ. ಅಂದ್ರೆ ಅದು ಮುಕ್ತಿ, ಮತ್ತೆ ಅವರು ಭೂಮಿಗೆ ಬರೋದಿಲ್ಲ. ಇಲ್ಲಿ ನಾವು ಸಾಲೋಕ್ಯ ಮೋಕ್ಷ, ಸಾಮೀಪ್ಯ ಮೋಕ್ಷ, ಸಾರೂಪ್ಯ ಮೋಕ್ಷ, ಸಾಯೋಜ್ಯ ಮೋಕ್ಷ ಅಂತಂದು 4 ಪ್ರಕಾರದ ಮೋಕ್ಷವನ್ನು ಕಾಣ್ತೀವಿ. ಆಮೇಲೆ ಜೀವನ್ಮುಕ್ತ ಅವಸ್ಥೆ ಕಾಣ್ತೀವಿ. ಆಮೇಲೆ ವಿದೇಹ ಮುಕ್ತಿ ಕಾಣ್ತೀವಿ. ಈ 6 ರೀತಿಯಾದಂತಹ ಒಂದು ಮುಕ್ತಿಗಳನ್ನ ನಾವು ಅಧ್ಯಾತ್ಮದಲ್ಲಿ ಕಾಣ್ತೇವೆ. ಇಲ್ಲಿ ಸಾಲೋಕ್ಯ ಮೋಕ್ಷ ಅಂದ್ರೆ ಕೈಲಾಸ ಅಥವಾ ವೈಕುಂಠದಲ್ಲಿ, ನಾವು ಅಲ್ಲಿ ಸೂಚಿಸಿದ ಒಂದು ಸ್ಥಳದಲ್ಲಿ ಕೈಲಾಸ ಅಥವಾ ವೈಕುಂಠದಲ್ಲಿ ಇರುವಂತದ್ದು. ಇದಕ್ಕೆ ಸಾಲೋಕ್ಯ ಮೋಕ್ಷ ಅಂತ ಕರೀತಾರೆ. ಆಮೇಲೆ ಸಾಮೀಪ್ಯ ಮೋಕ್ಷ ಎರಡನೇದು. ಸಾಮೀಪ್ಯ ಮೋಕ್ಷ ಅಂದ್ರೆ ಶಿವ ಅಥವಾ ವಿಷ್ಣುವಿನ ಆಪ್ತ ಸಹಾಯಕನಂತೆ ಕೆಲಸ ಮಾಡುವುದು. ಶಿವನ ಅಥವಾ ವಿಷ್ಣುವಿನ ಆಪ್ತ ಸಹಾಯಕಂತರ ನಾವು ಕೆಲಸ ಮಾಡುವಂಥದ್ದು. ಇದಕ್ಕೆ ಸಾಮೀಪ್ಯ ಮೋಕ್ಷ ಅಂತಾರೆ. ಆಮೇಲೆ ಸಾಯೋಜ್ಯ ಮೋಕ್ಷ ಅಂತಾರೆ. ಆಮೇಲೆ ಸಾರೋಪ್ಯ ಮೋಕ್ಷ ಅಂತಾರೆ ಮೂರನೇದು. ಸಾರೋಪ್ಯ ಮೋಕ್ಷ ಅಂದ್ರೆ ಸಾಕ್ಷಾತ್ ಶಿವನಂತೆ ಇರುವಂಥದ್ದು, ಅನ್ನೊಂದೇ ಸಾಕ್ಷಾತ್ ವಿಷ್ಣುವಿನಂತೆ ಇರುವಂಥದ್ದು, ಸಾಕ್ಷಾತ್ ರುದ್ರನಂತೆ 11 ರುದ್ರ ತರ ಇರುವಂಥದ್ದು, ವಿಷ್ಣುವಿನ ಅನೇಕ ಅವತಾರಗಳು ತರ ಇರುವಂಥದ್ದು. ಇದಕ್ಕೆ ಸಾರೋಪ್ಯ ಮೋಕ್ಷ ಅಂತ ಕರೀತಾರೆ. ಈ 3 ಮೋಕ್ಷ ಪಡೆದವರು ಮತ್ತೆ ಹುಟ್ಟಿ ಬರ್ತಾರೆ. ಕೊನೆಯದಾಗಿ ಸಾಯೋಜ್ಯ ಮೋಕ್ಷ ಅಂತ ಇರುತ್ತೆ. ಇದು ಯಾವ ದೇವರನ್ನ ಅವರು ಆರಾಧನೆ ಮಾಡ್ತಾ ಇದಾರೋ ಅವರು ಅದರಲ್ಲಿ ಲೀನವಾಗ್ತಾರೆ. ಇದು ಸಾಯೋಜ್ಯ ಮೋಕ್ಷ. ಇದನ್ನ ಸರಿಯಾಗಿ ನೀವು ತಿಳ್ಕೋಬೇಕು. ಹಾಗೆ ಜೀವನ್ಮುಕ್ತಿ ಅಂತ ಬರುತ್ತೆ. ಜೀವನ್ಮುಕ್ತಿ ಅಂದ್ರೆ ಅವನು ಈ ಶರೀರ ಇದ್ದಾಗಲೇ ಅವನು ಮುಕ್ತನಾಗಿರ್ತಾನೆ. ಅಂದ್ರೆ ಈ ಶರೀರದಲ್ಲಿದ್ದಾಗಲೇ ಅವನು ಮುಕ್ತನಾಗಿ ಬಿಡ್ತಾನೆ, ಯಾವ ಜಂಜಾಟ ಇರೋದಿಲ್ಲ. ಸುಮ್ಮನೆ ಲೋಕಕ್ಕೆ ಜಗತ್ತಿನ ಕಣ್ಣಿಗೆ ಅವನು ಸಂಸಾರ ಇಲ್ದಾಗ ಕಾಣ್ತಾನೆ, ಕೆಲಸ ಮಾಡುವಾಗ ಕಾಣ್ತಾನೆ, ವ್ಯವಹಾರ ಮಾಡುವಾಗ ಕಾಣ್ತಾನೆ, ಎಲ್ಲರಂಗೆ ಇದ್ದಂಗೆ ನಟಿಸ್ತಾ ಇರ್ತಾನೆ. ಆದ್ರೆ ಅವನು ಒಳಗೆ ತಾನೇ ಪರಮಾತ್ಮನಾಗಿ ಬಿಟ್ಟಿರ್ತಾನೆ. ಅದು ಆ ಸಮಾಧಿ ಅನುಭವದಲ್ಲೇ ಇರ್ತಾನೆ, ಆ ಆನಂದ ಸ್ಥಿತಿಯಲ್ಲೇ ಇರ್ತಾನೆ. ಅದನ್ನ ಜೀವನ್ಮುಕ್ತಿ ಅಂತ ಕರೀತಾರೆ.
ಆಮೇಲೆ ಇನ್ನೊಂದು ಆರನೇದು ವಿದೇಹ ಮುಕ್ತಿ ಅಂತ ಕರೀತಾರೆ. ವಿದೇಹ ಮುಕ್ತಿ ಅಂದ್ರೆ ಶರೀರ ಬಿಟ್ಟು ಹೋದ ಮೇಲೆ ಅದು ಧರ್ಮರಾಜನ ಹತ್ರ ಹೋದ್ಮೇಲೆ, ಯಮಧರ್ಮನ ಹತ್ರ ಹೋದ್ಮೇಲೆ ಚಿತ್ರಗುಪ್ತ ಅವನ ಎಲ್ಲ ಮಾಡಿದಂತ ಕರ್ಮ ಕಾರ್ಯಗಳನ್ನ ಎಲ್ಲ ಲೆಕ್ಕ ಹಾಕಿ ಅವನಿಗೆ ಮುಕ್ತಿಯನ್ನ ನೀಡುವಂಥದ್ದು. ಅದಕ್ಕೆ ವಿದೇಹ ಮುಕ್ತಿ ಅಂತಂದು ಕರೀತಾರೆ. ಇಲ್ಲಿ ನಾನು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಅಂದ್ರೆ ಈ ಮೂರು ಪಂಗಡದವರು ಹೆಚ್ಚಾನೆಚ್ಚು ವಿಷ್ಣುವಿನ ಆರಾಧನೆ ಮಾಡುವಂಥವ್ರು ಜಾಸ್ತಿಯಾಗಿ ಈ ಮುಕ್ತಿಯನ್ನ ಅವರು ಪಡಿತಾರೆ. ಸಾಲೋಕ್ಯ, ಸಾಮೀಪ್ಯ, ಸಾರೋಕ್ಯ ಅಂತಂದು. ಆದ್ರೆ ಇಲ್ಲಿ ಸಾಯೋಜ್ಯ ಮುಕ್ತಿ ಪಡೆಯೋರ ಸಂಖ್ಯೆ ತುಂಬಾ ಕಡಿಮೆ. ಆಮೇಲೆ ಜೀವನ್ ಮುಕ್ತಿ ಪಡೆಯೋರು ಅಂದ್ರೆ ಎಲ್ಲೋ ಒಬ್ಬರು ಇಬ್ರು. ವಿದೇಹ ಮುಕ್ತಿ ಪಡೆಯೋರು ಕೂಡ ಕೆಲವು ಜನ. ಆದ್ರೆ ಇಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೋಕ್ಯ ಮುಕ್ತಿಯನ್ನ ಪಡೆದು ಮತ್ತೆ ಅವರು ದೇವಲೋಕಕ್ಕೆ ಹೋಗಿ ತಮ್ಮ ಪುಣ್ಯನ್ನ ಕಳೆದು ಸ್ವರ್ಗದ ಸುಖವನ್ನು ಅನುಭವಿಸಿ ಮತ್ತೆ ಭೂಮಿಗೆ ಈ ಮೂರು ವರ್ಗದ ಜನ ಸಾಲೋಕ್ಯ, ಸಾಮೀಪ್ಯ, ಸಾರೋಪ್ಯ ಈ ಮೂರು ವರ್ಗದ ಜನ ಮತ್ತೆ ಭೂಮಿ ಬರ್ತಾನೆ ಇರ್ತಾರೆ, ಹುಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹುಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಯಾರು ನಿರ್ಗುಣ ನಿರಾಕಾರ ಸಮಾಧಿಯನ್ನ ಪಡೆಯುತ್ತಾರೋ ಅವನಿಗೆ ಮತ್ತು ಮರು ಹುಟ್ಟು ಇರೋದಿಲ್ಲ. ಅವನಿಗೆ ಮರು ಹುಟ್ಟು ಇರೋದಿಲ್ಲ ಅಂದ್ರೆ ಅವನು ಜೀವನ್ಮುಕ್ತ. ಅವನು ಜೀವ ಇದ್ದ ಈ ದೇಹ ಇರುವಾಗಲೇ ಅವನ ಜೀವನ್ಮುಕ್ತ. ಆ ನಿರಾಕಾರ ನಿರ್ಗುಣ ಸಮಾಧಿಯನ್ನ ಅನುಭವಿಸಿದವನ. ಇದನ್ನ ಸಾಧಕರು ಸರಿಯಾಗಿ ತಿಳ್ಕೋಬೇಕು. ನಾನು ಈ ಎತ್ತರದ ಸಾಧನೆಯ ಅನುಭವಗಳನ್ನ ನಾನು ಹೆಚ್ಚು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದ್ರೆ ಇವುಗಳು ಬೇಗ ಅರ್ಥ ಆಗೋದಿಲ್ಲ ಸಾಧಕರಿಗೆ. ಯಾಕಂದ್ರೆ ಪ್ರೈಮರಿ ಮಟ್ಟದಲ್ಲಿ ಇರೋರಿಗೆ ನಾವು ಪ್ರೈಮರಿ ಮಟ್ಟದಲ್ಲಿ ಹೇಳದೆ ಅವ್ರಿಗೆ ಸಾಧನೆಯನ್ನ ಕಲಿಸ್ಬೇಕಾಗತ್ತೆ. ಅವ್ರ ಸ್ಟೇಜ್ಗೆ ಇಳದೆ ನಾವು ಸಾಧನೆಯನ್ನ ಕಲಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಎತ್ತರ ಮಟ್ಟದ ಜ್ಞಾನವನ್ನ ಜಾಸ್ತಿ ಹೇಳಕ್ ಹೋಗೋದಿಲ್ಲ.